ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ 2024-25ನೇ ಸಾಲಿನ ಶಾಲಾ ಸಂಸತ್ತಿಗೆ ಚುನಾವಣೆ ನಡೆಸಲಾಯಿತು. ವಿದ್ಯಾರ್ಥಿನಿಯರಲ್ಲಿ ಭಾರತ ಸಂವಿಧಾನದ ಮೂಲ ಆಯ್ಕೆ, ವಿಧಾನ ಮತದಾನದ ಮಹತ್ವ, ಆಶಯ, ಮೌಲ್ಯಗಳನ್ನ ಹಾಗೂ ಚುನಾವಣೆ ಪರಿಕಲ್ಪನೆಯನ್ನ ಈ ರೀತಿಯ ವಿವಿಧ ಚಟುವಟಿಕೆಗಳ ಮೂಲಕ ಹಮ್ಮಿಕೊಳ್ಳೋದರ ಮೂಲಕ ವಿದ್ಯಾರ್ಥಿನಿಯರಲ್ಲಿ ನಾಯಕತ್ವದ ಗುಣ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಚುನಾವಣೆಯನ್ನ ಕೈಗೊಳ್ಳಲಾಯಿತು. ಎಲ್ಲಾ ಶಿಕ್ಷಕರಿಗೂ ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಎಸ್ಡಿ ಸಿಬ್ಬಂದಿ ವರ್ಗದವರು ನನ್ನ ನಮಸ್ಕಾರಗಳು. ನಿಮ್ಮ ಅಮೂಲ್ಯವಾದ ಹಾಕಿ ನನ್ನನ್ನು ಆರಿಸಿ ತಂದದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನಗೆ ಮತದಾನ ಹಾಕಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಶಾಲೆಯ ಕೆಲಸಗಳನ್ನು ಅಭಿವೃದ್ಧಿಪಡಿಸಲು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಚುನಾವಣೆಯ ಅಧಿಸೂಚನೆ ಪ್ರಕಟಣೆ, ಉಮೇದುವಾರರಿಂದ ನಾಮಪತ್ರ ಸಲ್ಲಿಕೆ, ಪರಿಶೀಲನೆ, ನಾಮಪತ್ರ ಹಿಂತೆಗೆತ, ಅಂತಿಮ ಉಮೇದುವಾರರ ಪ್ರಕಟ, ಚಿಹ್ನೆ ನೀಡುವುದು, ಮತದಾನ ಪ್ರಕ್ರಿಯೆ, ಮತದಾನ ಕಾರ್ಡ್ನ ಪರಿಶೀಲನೆ, ಬೆರಳಿಗೆ ಮಸಿ ಹಚ್ಚುವ ಪ್ರಕ್ರಿಯೆವರೆಗೆ ಯಶಸ್ವಿ ಚುನಾವಣೆಯನ್ನ ನೆರವೇರಿಸಲಾಯಿತು. ಹೀಗೆ ಹಲವು ಹಂತಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಈ ಒಂದು ಚುನಾವಣೆಯಲ್ಲಿ 20 ವಿದ್ಯಾರ್ಥಿನಿಯರು ನಾಮಪತ್ರ ಸಲ್ಲಿಸಿ ಸ್ಪರ್ಧೆಯಲ್ಲಿ ಇದ್ರು. ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಚುನಾವಣೆ ಮಾಡುವುದರ ಮೂಲಕ ಮೆಚ್ಚುಗೆಗೆ ಪಾತ್ರ ಆಯಿತು. ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲಾ ವಿದ್ಯಾರ್ಥಿನಿಯರು ತಮ್ಮ ಗುರುತಿನ ಪತ್ರ ತೋರಿಸಿ ಮತ ಹಾಕಿ ಸಂಭ್ರಮಿಸಿದ್ರು. ಮತದಾನ ಪ್ರಕ್ರಿಯೆ ನಂತರ ಫಲಿತಾಂಶವನ್ನ ಘೋಷಣೆ ಮಾಡಲಾಯಿತು. 9 ವಿದ್ಯಾರ್ಥಿಗಳು ಶಾಲಾ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರಧಾನಮಂತ್ರಿಯಾಗಿ ಕುಮಾರ ಅರುಣ್ ಕುಮಾರ್ ಕುಲಕರ್ಣಿ ಆಯ್ಕೆಯಾಗಿದ್ರೆ, ಉಪಮುಖ್ಯಮಂತ್ರಿಯಾಗಿ ಕುಮಾರಿ ಪ್ರತಿಭಾ ಮಳವಾಡ ಆಯ್ಕೆಯಾಗಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕಿಯಾಗಿ ಕುಮಾರಿ ದಿವ್ಯಾ ಮೆಣಸಿನಕಾಯಿ ಆಯ್ಕೆಯಾಗಿದ್ರೆ, ಕ್ರೀಡಾ ಮಂತ್ರಿಯಾಗಿ ಕುಮಾರ್ ಪ್ರದೀಪ್ ಮಾದರ್ ಆಯ್ಕೆಯಾದರು. ಸ್ವಚ್ಛತಾ ಮಂತ್ರಿಯಾಗಿ ಕುಮಾರ್ ಗಣೇಶ್ ಮಾದರ್, ಇನ್ನು ಕಾನೂನು ಮಂತ್ರಿಯಾಗಿ ಕುಮಾರ ಭರತ್ ಗಿರಡ್ಡಿ, ಆರೋಗ್ಯ ಮಂತ್ರಿಯಾಗಿ ಕುಮಾರಿ ಶ್ರೀರಕ್ಷಾ ಹಡಪದ, ಇನ್ನು ಪ್ರವಾಸಿ ಮಂತ್ರಿಯಾಗಿ ಕುಮಾರಿ ನಂದಿನಿ ಸೋಮನಕೊಪ್ಪ ಆಯ್ಕೆಯಾಗಿದ್ದಾರೆ. ಹಾಗೆ ಸಾಂಸ್ಕೃತಿಕ ಮಂತ್ರಿಯಾಗಿ ಕುಮಾರ ಸಮರ್ಥ ಚಿಮ್ಮನಕಟ್ಟಿ, ಹಣಕಾಸು ಮಂತ್ರಿಯಾಗಿ ಕುಮಾರಿ ಸ್ಫೂರ್ತಿ ಅಮೇತಪ್ಪನವರ್ ಆಯ್ಕೆಯಾಗಿದ್ದಾರೆ. ಇವರೆಲ್ಲರೂ ಚುನಾವಣೆಗೆ ನಿಂತಿದ್ದು, ಚುನಾವಣೆಯ ಎಣಿಕೆಯ ಮತದಾನ ಮುಗಿದಿದ್ದು, ಇದರಲ್ಲಿ ಅರುಣ್ ಕುಮಾರ್ ಕುಲಕರ್ಣಿ ಜಯಭೇರಿಯನ್ನ ಬಾರಿಸಿದ್ರು. ಇವರು ಎಲ್ಲ ವಿದ್ಯಾರ್ಥಿಗಳನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದು, ಇವರಿಗೆ ಬಹಳ ಸಂತೋಷವನ್ನ ತಂದುಕೊಟ್ಟಿದೆ.